ಈ ಫೀಲ್ಡ್ ಒಳಗೆ ಅಂಗಡ ಚಾಪ್. ಹೀಗಾಗಿ ನೀವೆಲ್ಲರೂ ಬಲ್ಲವರು ಇದ್ದೀರಿ, ತಿಳಿದವರು ಇದ್ದೀರಿ, ನಾದ ಸ್ವರ ಅದರೊಳಗೆ ಮುಳುಗಿ ಎದ್ದವ್ರು ಇದ್ದೀರಿ. ನಿಮ್ ಮುಂದ ಹಾಡಬೇಕಂದ್ರೆ ಸ್ವಲ್ಪ ಮುಜುಗರ ಅನಿಸ್ತದೆ. ಹೀಗಾಗಿ ತೊದಲು ನುಡಿಗಳನ್ನ ಸದ್ಗುರು ಪಾದಗಳಿಗೆ ಸಮರ್ಪಿಸಿ ಸ್ವಲ್ಪ ಧೈರ್ಯ ಮಾಡ್ತೀವಿ. ಯಾಕಂದ್ರೆ ನಮ್ಮೂರ ಮೇಲೆ ಅದ್ರಿಂದ ಹೆಚ್ಚು ಕಡಿಮೆ ಎಲ್ಲ ನಡೀತದೆ. ಒಂದ್ಸಲ ನಾವು ಬಿಜಾಪುರದಿಂದ ಸಾಂಗ್ಲಿಗೆ ಹೊಂಟಿದ್ವಿ. ನಮ್ಮ ಗುರುಬಂಧುಗಳ ಮಗಳ ಮದುವೆ ಇತ್ತು. ಕಲ್ಲಪ್ಪ ಮಹಾರಾಜರು ಅಂತ ಭಂಡಾರಪೇಟೆ ಅವರು, ನಮ್ಮ ಸಂಪ್ರದಾಯದವರೇ. ಅವರು ಒಂದು ಟ್ರ್ಯಾಕ್ ಸಿಕ್ತು, ಅದ್ರೊಳಗೆ ಹೊಂಟಿದ್ವಿ. ಬಿಜಾಪುರದಿಂದ ಸಾಂಗ್ಲಿಗೆ ಹೋಗ್ಬೇಕು. ಒಂದು ಟ್ರ್ಯಾಕ್ಸ್ ನಲ್ಲಿ ಎಷ್ಟು ಮಂದಿ ಕೊಡ್ತಾರೆ? 12 ಮಂದಿ. ಹೌದು, ಹಬ್ಬ ಅಂದ್ರೆ 15 ಮಂದಿ. ಆ ದಿವಸ ನಾವು 32 ಮಂದಿ ಒಂದು ಟ್ರ್ಯಾಕ್ಸ್ ಒಳಗೆ ಹೋಗಿ ಮಹಾರಾಜ ಮುಂದೆ ಹೇಳಿದ್ವಿ, ಮಹಾರಾಜರ 32 ಮಂದಿ ಒಂದು ಟ್ರ್ಯಾಕ್ಸ್ ಒಳಗೆ ಬಂದಿದ್ವಿ. ಅವಾಗ ನಮ್ಮ ಸಮಸ್ತ ಗಣಪತರಾವ್ ಅವರದು, ಹೌದಪ್ಪ, ಎಲ್ಲಿ ನಮ್ಮ ತನ ಇರ್ತದ ನೋಡು, ಅಲ್ಲಿ ಎಲ್ಲಾ ನಡೀತದ ಅಂತ. ಈ ಬಸ್ ಒಳಗೆ ಹೊಟ್ಟಿರ್ತೀವಿ, 3 ಮಂದಿ ಕೂತಿರ್ತೀವಿ, 3 ಮಂದಿ ಕೊಡೋ ಸೀಟ್ ಜಾಗ ಅದು. ಯಾರು ಬಂದು ಪರಿಸ್ಥಿತಿ ಸ್ವಲ್ಪ ಸರಿ ಭಾವ ಕಾಣ್ತಿದ್ದಿಲ್ಲ, 3 ಮಂದಿ ಕೂತಿರ್ಲಿಲ್ಲ. ಬಹಳ ಮಂದಿ ಅವ ಸ್ವಲ್ಪ ಏನಾರ ಅಟ್ಟೆ ಆಗ ದಿಮಾಕ ಇದ್ರೆ ಒಂದು ಕಾರ್ ಬಾಡಿಗೆ ಮಾಡ್ಕೊಡುವಲ್ಲ ಮತ್ತೆ ಜವಾಬ್ದಾರಿ ಬಿಡ್ತೀವಿ. ಅದೇ ನಮ್ಮವ್ರು ಯಾಕಂದ್ರೆ ರಮೇಶ ಬಾ ಇಲ್ಲೇ ಇಲ್ಲ ಅಡ್ಜಸ್ಟ್ ಮಾಡೋಣ, ನಮ್ಮವ್ರ ಅಂದ್ಕೂಳೆ ಪಟ್ನೆ ಹೆಂಗ ಅಡ್ಜಸ್ಟ್ ಮಾಡ್ಕೊತೀವಿ. ಹಂಗ ನಮ್ಮತನ ಎಲ್ಲಿ ಅದ ಅಲ್ಲಿ ಪ್ರೀತಿ ಅದ. ನಮ್ಮವರು ಬೇರೆ ಬೇರೆಯವ್ರು ನೋಡ್ರಿ, ನಮ್ಮ ಮುರಾಣಿಕೇರಿ ಭಾರಿ ಏರಿ ಅಂತಂದ್ರಿ, ಪಕ್ಕದವರು ಸುಮ್ ಕೊಡ್ತಾರ, ಏನ್ ನಿಮ್ ಮುರಾಣಿಕೇರಿ ಏನ್ ಬಾರಿ ಜಗಕ್ಕೆ ನಿಂತಾರ, ನಾವೆಲ್ಲ ವಿಜಾಪುರನವ್ರು ಅಂದ್ಕೂಳೆ ಎಲ್ಲ ನಮ್ಮವರು ಅಂತ ಅಂದ್ಕೂಳೆ ಒಂದು ಪ್ರೀತಿ ಆತ್ಮೀಯತೆ ಬೆಳೀತದೆ. ಎಲ್ಲಿ ಪ್ರೀತಿ ಅದ ಅಲ್ಲೇ ಆನಂದದ. ಹೀಗಾಗಿ ಇಲ್ಲಿರತಕ್ಕಂಥ ಎಲ್ಲ ಸಂತ ಮಂಡಳಿಗೆ ಶ್ರದ್ಧೆಯ ತಾಯಂದಿರಲ್ಲಿ ನನ್ನ ಹೃತ್ಪೂರ್ವಕ ವಂದನೆ. ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ನಾವು ಎಷ್ಟೋ ಸಲ ಕೇಳಿರ್ತೀವಿ. ಹೌದು, ವೈರಾಗ್ಯ ಅನ್ನೋದು ಬಾಹ್ಯ ಕುರುಹು ಅಲ್ಲ. ವೈರಾಗ್ಯ ಅನ್ನೋದು ಅಂತರಂಗದಲ್ಲಿ ಯಾವ್ದನ್ನ ಹಿಡಿಬೇಕು, ಯಾವ್ದನ್ನ ಬಿಡಬೇಕು, ಇದರ ಬಗ್ಗೆ ಸಂತರು ಅನುಭಾವಿಗಳು ಹೇಳ್ತಾರ. ಹುಟ್ಟಿ ಬಂದಿ ಯಾವಲ್ಲಿ ಮುಂದೆ ಹೋಗೋದು ಎಲ್ಲಿ, ತಿಳಿಯುವಲ್ಲಿ ವಿಚಾರ ಮಾಡೋ ಪ್ಯಾರಿ ಪ್ಯಾರಿ ಅಂತ ಬರ್ತೀವಿ. ಯಾಕ್ರಿ ಯಾಕೆ ಕಾಣಿಸ್ತೀವಿ? ಇಷ್ಟು ಚಂದ ಇತ್ತು, ಏನೋ ಹೇಳಿದ್ರು, ಕಳ್ಳ ಮಾಲಿಗಿರಿ ಹಾಕ್ಯಾರ, ಬುಕ್ಕಾದ ಹಚ್ಚಾರ, ಸುಮ್ ಕೇಳಿರ್ತೀವಿ. ನಮ್ಮ ಪ್ಯಾರಿ ಅಂತ ಬೈತೆ ಅಂತ ಅನ್ಬೇಡ್ರಿ. ಇದು ಸಂತರು ಯಾರು ರಚನೆ ಮಾಡಿದ್ರು. ಪ್ಯಾಲಿ ಬುಚ್ಚಿ ಪ್ಯಾಲಿ ಯಾರು ಬೈದ್ ಹೇಳ್ತಾರ ನೋಡ್ರಿ, ಬುದ್ಧಿ ಹೇಳ್ತಾರ ಅಂತ. ಪಕ್ಕ ತಿಳಿಯುವಲ್ಲಿ ವಿಚಾರ ಮಾಡೋ ದುರ್ಲಭಂ ತ್ರಯಮೇ ವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ. ನಮ್ಗ ಈ ಮಾನವ ಜನ್ಮ ಸಿಕ್ಕದಲ್ಲ, ಎಲ್ಲ ಕ್ರಿಯೆಗಳು ನೋಡ್ರಿ ಮನುಷ್ಯನಿಗೆ ಮತ್ತು ಪ್ರಾಣಿಗಳಿಗೆ ಕಾಮನ್ ಅವ. ನಮಗೂ ಹಸಿವಾದ ಕೂಡಲೇ ಈಗ ಲಕ್ಷ್ಯ ಎಲ್ಲ ಸ್ವಲ್ಪ ಅಲ್ಲೇ ಅದರಿ, ನಾನು ಹಾಯ್ದೆ ಬಂದಿನಿ, ಅಂದ್ರೆ ಏನೇನ್ ತಯಾರಿ, ಅವ್ರು ಸ್ವಲ್ಪ ಲೇಟ್ ಆಗ್ಯಾರ ಅಂತ ಹೇಳ್ತಾರೆ, ಹೀಗಾಗಿ ನಮ್ಗೆ ಸ್ವಲ್ಪ ನಡೀತದ. ಆಹಾರ ನಿದ್ರಾ ಭಯಮೈತು ನಂಚ ಸಾಮಾನ್ಯನೇತ ಪಶುವಿರ್ ನರಾಣ. ಪಶುಗಳಿಗೆ ನರರಿಗೆ ಏನು ವ್ಯತ್ಯಾಸ ಇಲ್ಲ. ಹಸಿವು ನಮಗೂ ಆಗ್ತದ, ಪ್ರಾಣಿಗಳಿಗೂ ಆಗ್ತದ, ನಿದ್ದೆ ನಮಗೂ ಬರ್ತದ. ಹಿಂಗೆ 1 ತಾಸು ನಿಂತೀನಿ, ಇನ್ನೊಂದ್ 2 ತಾಸು ಜಾಗರಣೆ ಅದ. ಜಾಗರಣೆ ನೋಡ್ರಿ ಕೇಳಬೇಕಾದ್ರೆ ಎಷ್ಟು ಚಂದ ಕೇಳ್ತಿರ್ತೀವಿ. ಮೊದ್ಲು ಅಗದಿ ಹೀಗೂ ಕೂತಿರ್ತೀವಿ, ಸ್ವಲ್ಪ ಬಾರ ತನಕ ಹೆಂಗೋ ಜಲ್ತೀವಿ. 200 ಚಾಲು ಕೊಟ್ಟಿರ್ತಾರ ನಮ್ಮ ಪ್ರಕಾರ ಬಂಧುಗಳು. ಅದೊಂದು ಚಲೋ ಅದ. ಬಾಳ ನೋಡ್ರಿ ಎಷ್ಟು ನೋಡ್ಬೇಕು, ನೋಡಿ ಕಲಿಬೇಕು. ನಮ್ ಇಂಥ ಜಾಗಕ್ಕೆ ಹೇಳೋದಂತಲ್ಲ, ಎಲ್ಲರಿಗೆಲ್ಲ ವಿಷಯ ಗೊತ್ತದ. ಗೊತ್ತಿಲ್ಲದೆ ಪ್ರಾಣಿ ಯಾವ್ದೂ ಇಲ್ಲ. ನಾವೆಲ್ಲ ಚಂದಾಗಿ ಬದುಕು ಮಾಡ್ಲಿಕ್ಕೆ ಅಂತ ಎಲ್ಲಾ ಜ್ಞಾನ ನಮ್ಮೊಳಗೆ ಅದ. ಯಾಕೆ ಇದನ್ನ ಮ್ಯಾಲಿನ ಮೇಲೆ ಹೇಳೋದು ಇನ್ನೊಬ್ರಿಗಲ್ಲ,
ಹೇಳ್ಕೊಳ್ಳೋದು. ಅದೇ ಖಾಲ್ಲೆ ತೇಚಿ ಖಾವಾವೆ, ಜೇವಲೆ ತೇಚಿ ಜೇವಾವೆ. ಸಮರ್ಥರು ಹೇಳ್ತಾರ, ತಿಂದದ್ದೇ ತಿನ್ನೋದದ, ಉಂಡದ್ದೇ ಉಣ್ಣೋದದ, ಮ್ಯಾಲಿನ ಮ್ಯಾಲ ಹೆಂಗ್ ಮೇಲಕ್ ಹಾಕ್ತದಲ್ಲ ಆಕಳ, ಗಬ 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 ತಿಂತದ, ಮತ್ತೆ ಹೋಗಿ ನಿವಾಂತ ತಮ್ಮ ಇದ್ರೊಳಗ ಶೆಡ್ ಒಳಗೆ ಹೋಗಿ ಹೆಂಗ ರವಂತ ಮಾಡ್ತದ. ಅದೇ ವಿಚಾರ ಇರ್ತದ. ಅಪ್ಪ ನೀನೇ ನಿತ್ಯ ಮುಕ್ತಿದ್ಯಪ್ಪ, ಆನಂದ ಸ್ವರೂಪ ನೀನೇ ಇದ್ದಿ. ಹೊರಗಡೆ ಯಾವ ವಸ್ತುವಿನಲ್ಲಿ ವ್ಯಕ್ತಿಯಲ್ಲಿ ಆನಂದ ಸಿಗೋದಲ್ಲ, ಆನಂದ ಸ್ವರೂಪನೇ ನೀನೇ ಇದ್ದಿ. ಇದನ್ನೇ ಇಷ್ಟೇ ತಿಳ್ಕೊಳ್ಳೋದ. ಅದು ಗಟ್ಟಿ ಮಾಡ್ಬೇಕು, ಗಟ್ಟಿ ಮಾಡ್ಬೇಕು. ಹಾಗ ನಾವು ಗೂಟ ಹೊಡಿಬೇಕಾದ್ರ ನೆಲದಲ್ಲಿ ಗೂಟ ಹೊಡಿತೀವಿ, ಸರಿಯಾಗಿ ಒಂದು ನೆಡ್ತೀವಿ, ಅದು ಗಟ್ಟಿ ಆಗೋದಿಲ್ಲ, ಅಳಗಾಡ್ಸಿ ನೋಡ್ತೀವಿ ನೋಡ್ರಿ, ಸ್ವಲ್ಪ ಅಳಗಾಡಿಕತ್ತ ಮತ್ತೆ ಒಂದ್ ಸ್ವಲ್ಪ ಕಡಿ ಹಾಕ್ತೀವಿ, ಮತ್ತೆ ಬಿಡ್ತೀವಿ. ಹಂಗ ಸತ್ಸಂಗದಲ್ಲಿ ಸಪ್ತಾಹದಲ್ಲಿ ಏನ್ ಮಾಡ್ಬೇಕಂದ್ರ ಅದೇ ನಮ್ಮ ವಿಚಾರಗಳನ್ನ ಪಕ್ಕ ಮಾಡ್ಕೋ. ಹುಟ್ಟಿ ಬಂದಿ ಯಾವಲ್ಲಿ, ಮುಂದೆ ಹೋಗೋದು ಎಲ್ಲಿ, ಗುರುತು ಇಲ್ಲದೆ ಮರೆತು ಸತ್ತರೆ ತಿಳಿಯುವುದೇ ಯಾವಲ್ಲಿ, ಪಕ್ಕ ತಿಳಿಯವಲ್ಲಿ. ಅಪ್ಪ ಆಹಾರ ನಿದ್ರಾ ಯಮೈಥುನಂಚ ಎಲ್ಲ ಸಮಾನವ, ಏಕೋ ವಿಶೇಷ. ಭಗವಂತ ಮನುಷ್ಯನಿಗೆ ಒಂದು ವಿಶೇಷ ಕೊಟ್ಟ. ಆಹಾರ, ತಿನ್ನುವಿಕೆ, ಮಲಗುವಿಕೆ, ಸಂತಾನೋತ್ಪತ್ತಿ ಮತ್ತು ಭಯ ಎಲ್ಲರಿಗೂ ಕಾಮನ್ ಅದ. ಆದ್ರೆ ಒಂದು ವಿಶೇಷ ಕೊಟ್ಟಾನೇನು? ವಿವೇಕ, ವಿಚಾರ. ಅದಕ್ಕ ವಿಚಾರ ಮಾಡೋ ಪ್ಯಾಲಿ ಅಂತ. ವಿಚಾರ ಜಾಣಿತೋ ಪುರುಷು, ವಿಚಾರ ನ ಜಾಣಿತೋ ಪಶು ಅಂತ ಸಮರ್ಥ ರಾಮದಾಸರು ಹೇಳ್ಯಾರ. ಹೀಗಾಗಿ ವಿಚಾರ ಮಾಡೋ ಪ್ಯಾಲಿ ಎಂದಿಗಾದರೂ ಒಂದು ದಿನ मराठी ಒಳಗೆ ಹೇಳ್ತಾರೆ ನೋಡ್ರಿ, ನವ್ಯಾचे 9 ದಿವಸ ಅಂತ. ಹೊಸತನ ಯಾವ ಹೊಸ ಕಾರ್ ತಗೊಂಡಿವ್ರಿ, ಎಷ್ಟು ಚಂದ ವರ್ಷ ಇರ್ತೀರಿ. ಅದಕ್ಕಾಗಿ ಯಾರು ಕಣ್ಣು ಇದು ಹಾಕ್ಬಾರ್ದಂತ, ಮತ್ತೆ ಲಿಂಬಿಕಾಯಿ ಕಟ್ತೀವಿ, ಯಾವ್ದು ದೃಷ್ಟಿ ಆಗ್ಬಾರ್ದಂತ, ಅದಕ್ಕೂ ಬುಕ್ ಹಾಕ್ತೀವಿ. ದೃಷ್ಟಿ ಆಗ್ಬಾರ್ದು, ಚಂದ ವರ್ಷ ಇಡೋದು, ಎಲ್ಲೂ ಸ್ಕ್ರಾಚ್ ಆಗ್ಬಾರ್ದು. ಎಷ್ಟು ಪಾರ್ಕಿಂಗ್ ಒಳಗೆ ನೋಡ್ಬೇಕು ಹೊಸದಾಗಿ. ಅದೇ ಒಂದ್ ಸ್ವಲ್ಪ ನಾಲ್ಕು ತಿಂಗಳ ಆನಂದ ಎಲ್ಲಿ ತನಕ ಇರ್ತದ್ರಿ? ಪೇಡೆ ಹಂಚೋ ತನಕ ಅಷ್ಟೇ ಆನಂದ. ಪೇಡೆ ಹಚ್ಚಿ ಎಲ್ಲರೇ ಊರಾಗ ತಗೊಂಡ್ ಹೋಗಿ ಗಾಂಧಿ ಚೌಕ್ನಾಗ ಪಾರ್ಕ್ ಮಾಡ್ಲಿಕ್ಕತ್ವಿ. ನಮ್ಮ ಕಾರ್ ಬಾಜುಕ ಇನ್ನೊಂದು ಚಲೋ ಕಾರ್ ಬಂದ್ ನಿಂತು चार दिन की चांदनी है फिर अंधेरी रात. ಅನ್ಸ್ತದ್ರಿ, ಏನು ವಿಚಿತ್ರ ಇದು. ನಮ್ ಕಡೆ ಯಾವ ವಸ್ತು ಇಲ್ಲಲ್ಲ ಅದ್ರದ್ದೇ ಬೇಡಿಕೆ ಇರ್ತದ. ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವ್ರ ಕಡೆ ಒಬ್ರು ಹೇಳಿದ್ರು, ಅವ್ರ ಹೆಸರು ಹೇಳಂಗಿಲ್ಲ, ನಂಗೆ ವ್ಯಕ್ತಿ ಯಾರು ಗೊತ್ತು. ಅವರು ಚಲೋ ಜೊಕ್ಕ ಹಾಕೊಂಡಿದ್ರು, ಇಲ್ಲಿ ಎಲ್ಲೋ ಹರಿದಿತ್ತಂತ. ಆ ಯಮ್ಮ ಹೋಗಿ ಹೇಳ್ತಾ, ಅಪ್ಪ ನಾನು ನಾಳೆ ಒಂದು ನಿಮ್ಗೆ ಒಂದು ಹೊಸ ಶರ್ಟ್ ತಗೊಂಡ್ ಬರ್ತೀನಿ, ಅಂಗಿ ತಗೊಂಡ್ ಬರ್ತೀನಿ. ಯಾಕಮ್ಮ ಚಲೋನೇ ಅದಲ್ಲ ಅಂತಂದ್ರು. ಈಗ ಅವ್ರ ಸ್ವಾಮೀಜಿಯವ್ರ ಏನ್ ಹೇಳ್ಬೇಕು, ಯಾರು ಇದ್ರೆ ಆಯ್ತವ ಒಂದೇ ಯಾಕೆ ಎರಡು ತಗೊಂಡ ಅಂತ ಹೇಳ್ತೀವಿ. ಸ್ವಾಮೀಜಿ ಅಲ್ಲವಾ, ಯಾಕೆ ಚಲೋನೇ ಅದ, ಅಲ್ಲೇ ಅರ್ಧದಲ್ರಿ ಅಲ್ಲವಾ, ಇಷ್ಟೆಲ್ಲ ಅಂಗಿ ಚಲೋ ಅದ, ಅದ್ರ ಕಡೆ ನಿನ್ ಲಕ್ಷ ಹೋಗಿಲ್ಲ, ಎಲ್ಲಿ ಹರ್ದದ್ ನೋಡ ಅಡ್ಡ ಕಾಣಿಸ್ತೀನಿ. ನಮ್ಮ ಮನುಷ್ಯನ ದೃಷ್ಟಿ ಯಾವಾಗ್ಲೂ ಅದೇ, ಯಾವ್ದದ ಅದ್ರ ಕಡೆ ಇರಂಗಿಲ್ಲ, ಯಾವ್ದಿಲ್ಲ ಅದಕ್ಕೆ ಎಲ್ಲ ಚಲೋ ಇರ್ತದ. ಒಂದ್ ಯಾವ್ದಾರ ಕಡೆ ಇರ್ತದ ನೋಡ್ರಿ, ಎಲ್ಲ ಲಕ್ಷ ಅಲ್ಲೇ. ಅಂದ್ರ 100 ಒಳಗ 95% ಎಲ್ಲ ಇರ್ತದ, 5% ಕಡಿಮೆ ಇರ್ತದ ನೋಡ್ರಿ, ಅದು ಇಲ್ಲ. ಇದು ಹೆಂಗ್ ಮಾಡಿ, ಅದು ಹೆಂಗ್ ಮಾಡಿ ಧ್ಯಾನಕ್ಕೆ ಕೂತಿರ್ತಾರ, ಸ್ವಲ್ಪ ಜಪ್ ಮಾಡಿ ಏನು ಮಾಡಿ
ಎಲ್ಲಾದ್ರೂ ಮನಸ್ಸು ನಡೆದಿರ್ತದ. ಚಾರ್ ದಿನಕಿ ಚಾರ್ನಿ ನಾವು ವಸ್ತು ಒಳಗ ಆನಂದ ಹುಡುಕಾಡ್ತೀವಿ. ನಿಜವಾಗ್ಲೂ ನಮ್ಗೆ ಕಾರ್ ತಗೊಂಡ್ರ ಆನಂದ ಸಿಕ್ತಿದ್ರ ನಮ್ ಕಡೆ ಒಂದು ಕಾರ್ ಬಂತು ಅಂತ ನಾವು ಪೇಡೆ ಹಂಚ್ತೀವಲ್ಲ, ಆ ಕಾರ್ ಮಾನವ ಡೀಲರ್ ಇರ್ತಾನಲ್ಲ, ಅವನ ಕಡೆ ಒಂದು 30-50 ಕಾರ್ಗಳು ಇರ್ತಾವ. ಅವ್ನಿಗೆ ಸಿಕ್ಕಾಪಟ್ಟಿ ಟೆನ್ಷನ್, ಕೋಟಿ ಗಟ್ಟಲೆ ಸಾಲ ಮಾಡಿ ಶೋರೂಮ್ ಮಾಡಿರ್ತಾನ. ಅವ್ನಿಗೆ ಟೆನ್ಷನ್, ಯಾವ್ದಾರೆ ಆಫರ್ ಒಳಗೆ ದೀಪಾವಳಿ ಬರ್ಲಿ, ದಸರಾ ಬರ್ಲಿ, ಹೆಂಗ ಈ ಕಾರ್ಗಳು ಹೊರಗಡೆ ಹೋಗ್ಲಿ ಅಂತ. ನಮ್ಗ ನಮ್ಮ ಮನಿ ಕಾರ್ ಬಂದ್ರ ಆನಂದ, ಅವಂಗ ಕಾರ್ ಹೊರಗೆ ಹೋದ್ರ ಆನಂದ. ಅಂದ್ರೆ ಖರೆ ಆನಂದ ಕಾರ್ ಒಳಗೆ ಅದೇನು. ನಶಾ ಶರಾಬ ಮೇ ಹೋತಿ ತೋ ನಾಚತಿ ಬೋತ, ಯಾವ ಪಿಕ್ಚರ್ದಾಗಿಂದ ಇದು. ಖರೆ ನಶಾ ಆ ಬಾಟ್ಲಿ, ಖರೆ ನಶಾ ದಾರು ಒಳಗಿತ್ತು. ದಾರು ಯಾವ ಬಾಟ್ಲಿ ಒಳಗದಲ್ಲ ಆ ಬಾಟ್ಲಿ ಕುಡಿದಾಡಬೇಕಾಗಿತ್ತು. ನಶಾ ಅಲ್ಲಿಲ್ಲ, ಸುಖ ಹೊರಗಿಲ್ಲ. ನಮಗ ಅನಿಸ್ತದ ಹೆಂಗ ಒಂದು ಕೆರೆ ಒಳಗ ಸುಮ್ಮನೆ ಆನಂದ ಪ್ರಶಾಂತ ಗಂಭೀರವಾಗಿ ನೀರು ಇರ್ತದ, ಅದ್ರೊಳಗ ಒಂದ ಹಳ್ಳ ಹೋಗಿದ್ಕೂಳೆ ತರಂಗಗಳು ಏರ್ತಾವ ನೋಡ್ರಿ. ಹಂಗ ನಮ್ಮ ಮನಸ್ಸು ಶಾಂತ ಆನಂದ ಸ್ವರೂಪನೇ ಅದ. ಏನಾದ್ರೂ ಬೇಕು ಅಂತ ಬಂದ್ರೆ ಶುರು ಆತ್ ನೋಡ್ರಿ. ಹ್ಯಾಂಗ ಯಾರಿಂದ ತರ್ಲಿ, ಯಾರಿಂದ ಸಾಲ ಇಸ್ಕೊಳ್ಳಿ, ಎಷ್ಟು ಬಡ್ಡಿ, ಯಾವಾಗ ಮುಗಿಸೋದು, ಏನು ಮಾಡೋದು, ಶುರು ಆತ್ ನೋಡ್ರಿ. ಇದು ಬೇಕು ಬೇಕು, ಮಹಾರಾಜ ಹೇಳ್ತಾ ಇದ್ರು, ಬೇಕು ಬೇಕು ಅನ್ನೋನೆ ಭಿಕಾರಿ, ಸಾಕು ಸಾಕು ಅನ್ನೋನೆ ಸಾಹುಕಾರ. 4 दिन की चांदनी है फिर अंधेरी रात, सोच समझ कर चलना प्यारे मतलब के साथ. ಏನಾದ್ರೂ ಒಂದು ಧ್ಯೇಯ ಇರ್ಬೇಕಲ್ಲ. ನಾವು ಸಾಧಕರಿದ್ದೀವಿ, ನಾವು ಈ ಮಾರ್ಗದೊಳಗಿದ್ದೀವಿ, ಇದ್ರ ಅರಿವು ಬೇಕಲ್ಲ. ಸುಮ್ನೆ ಎಲ್ಲಾರು ಅವರು ಫ್ರೀಕ್ಸ್ ತಗೊಂಡ್ರು ನಾವು ಸಾಲ ಮಾಡಿ ಫ್ರೀಕ್ಸ್ ತಗೊಂಡ್ವಿ, ಅವರು ಟೂ ವೀಲರ್ ತಗೊಂಡ್ರು ನನಗೂ ಒಂದು ಬೇಕು, ಅವ್ರು ಪಲ್ಸರ್ ತಗೊಂಡ್ರೆ ನಾವು ಹೀರೋ ಅಂತ, ಅವ್ರು ಮಾರುತಿ 800 ತಗೊಂಡ್ರೆ ನಾವು ಅಲ್ಟೋ ತಗೊಂಡ್ರು, ಅವ್ರು ಅಲ್ಟೋ ತಗೊಂಡ್ರೆ ನಾವು ಡಿಸೈರ್ ತಗೊಂಡ್ರು. ಈ ಡಿಸೈರ್ ಆಶಾ ಪಾಶ ಬೇಕು ಬೇಕು ಅನ್ನೋದು ಮಾಲಿ ಏನದಲ್ಲ ಮುಗಿಯಂಗಿಲ್ಲಪ್ಪ. ಹಿಂಗಾಗಿ ಬೇಕು ಬೇಕು ಅನ್ನೋದು ಯಾವಾಗ ಬಿಡ್ತೀವಿ ಅವಾಗ ನಾವು ನಮ್ಮ ಒಳಗೆ ನೆಲೆ ನಿಲ್ಲಿಕ್ಕೆ ಸಾಧ್ಯ ಆಗ್ತದ. ನಿಜವಾದ ಆನಂದ ಹೊರಗಡೆ ವಸ್ತು ಒಳಗಿಲ್ಲ, ವ್ಯಕ್ತಿ ಒಳಗಿಲ್ಲ, ಘಟನೆ ಒಳಗಿಲ್ಲ. ನಮ್ಮಷ್ಟಕ್ಕೆ ನಾವು ಏನಿರ್ತೀವಲ್ಲ ಆ ಇರುವಿಕೆ ಒಳಗ ಆನಂದದ. ಅದಕ್ಕೆ ಹೇಳ್ತಾರ, ಹುಟ್ಟಿ ಬಂದಿಯ ನಮಗೂ ಒಬ್ರು ಹಿಂಗೆ ಹೇಳ್ತಿದ್ರು, ಏನ್ ನೋಡ್ರಿ ಇಬ್ರು ಮಾತ್ರ ಇದಾರ, ಇದು ಆಗಿರ್ತದೆ ಸುಳ್ಳು ಹೇಳೋದ್ ಬಿಟ್ಟಿನಿ ಆ ದಿವಸ ಅಂದ್ರೆ ಮೊದಲ ಸುಳ್ಳು ಹೇಳ್ತಿದ್ರು ಅಂತ ಒಬ್ರು ಹೇಳಿದ್ರು. ನಮ್ ಗುರು ಬಂಧುಗಳು, ಏನ್ ಇಬ್ರು ಮಾತ್ರ ಇದಾರ, ಇಬ್ಬರು ಒಂದು ಮನಿ ಕಾಡ್ಬಿಟ್ರ ನಮ್ ಜವಾಬ್ದಾರಿ ಆಮೇಲೆ ನಾವು ಅವ್ರು ಹೇಳಿದ್ರು. ಅವ್ರೇನ್ ಜವಾಬ್ದಾರಿ ಮುಗಿಲಿಲ್ಲ, ಮನಿಗಳ ಕಟ್ಟಿಸಿದ್ರು, ಅವ್ರೇನ್ ಬರ್ಲಿಲ್ಲ. कल करे सो आज कर, आज करे सो अभी, पल में परलय होगा, बहुरी करेगा कब. ಸಂತ ಕಬೀರದಾಸ ಕೇಳ್ತಾರ, ನಾಳೆ ಅನ್ನೋವನ್ನ ಮನೆ ಹಾಡು, ನೀನು ನಾಳೆ ತನಕ ಇರುವುದು ನಿಜವೇನು ಹೇಳು, ಏನ್ ಗ್ಯಾರಂಟಿ ಅಲ್ಲಿ. ನಾವು ಎಂತೆಂತ ರಾಜರು ಮಹಾರಾಜರು ಈ ಕಲ್ಲಿನ ಕೋಟೆ ಅವೇ ಬಿದ್ದು ಹೊಂಟಾವ. ಇದು ಏನಿದೆ ಪಂಚಭೌತಿಕ ಶರೀರ, ಏನ್ ಗ್ಯಾರಂಟಿ ಅಲ್ಲ ಯಾವಾಗ ಬಿದ್ದು ಹೋಗ್ತದ. ಲೈಫ್ ಇಸ್ ಲೈಕ್ ಬಬಲ್ ಆನ್ ವಾಟರ್, ನೀರ್ ಮ್ಯಾಲಿನ ಗುಳ್ಳಿ, ಇವಾಗ ಇಲ್ಲದ ಸ್ವಲ್ಪ ಮುಂದೆ ಹೋಗ್ತದ, ಯಾವಾಗ ಥಾಪ್ ಬರ್ತದ ಹೋಗ್ತೀವಿ. ಮನೆಗೆ ಹೋಗಿದ್ವಿ, ಇಬ್ರು ಕೂಡ ಚಹಾ ಕುಡ್ದೀವಿ, ಮನೆಗೆ ಬರ್ತಕ್ಕ ನಾವು ಬಾರಿ ಇರ್ತೀವ್ರಿ, ಮಾತಾಡ್ಲಿಕ್ಕೆ ಹೋಗ್ತೀವಿ ನೋಡ್ರಿ. ಯಾರು ಹೋಗ್ತೀವಿ, ಒಂದ್ 5 ರೂಪಾಯಿ ಇರ್ತೈತೆ, ಅರ್ಲಿ ತಗೊಂಡೋಗಿರ್ತೀವಿ. ದಾದಾ
ಆರಾಮಿದ್ದೀ ನೋಡಿ ಹೇಳಿದೆ. ನಾವು ಯಾವ ಮಾತಾಡ್ತಿರ್ಬೋದು, ಮಾತು ಬಂದಾದ್ಮೇಲೆ ಮಾತಾಡ್ತಿರ್ಬೋದು. ಹೇಳಿಲ್ಲ ಅವ್ನು ಕೇಳ್ಸಂಗ್ ಹೇಳ್ತಾನೆ, ಏನೂ ಹೇಳ್ತಿಲ್ಲ ಬಿಡ, ಏನೂ ಉಳಿದಿಲ್ಲ. ಅವ್ನು ಪಾಪ ಏನೋ ಇದ್ರ ನಡೆದಿರ್ತದ, ಏನೂ ಉಳಿದಿಲ್ಲ ಪಾಪ, ಇವಾಗ ಅವ್ನು ಕೇಳ್ಸಂಗ್ ನಿನ್ನ ದೇಹದ ಭರವಸೆಯಿಂದ ಇಂದು ನಾಳೆ ಅನಬ್ಯಾಡ್, ನೀರ ಮ್ಯಾಲಿನ ಗುರುಳಿ ಇದು ಪಕ್ಕಾ ವಿಚಾರ ಮಾಡ್, ಸುಳ್ಳೆ ಸಂಸಾರ ನಂಬ ಬ್ಯಾಡ್, ಸದ್ಗತಿಯ ಹಾದಿ ನೋಡ್, ಶಿವ ನಿನ್ನಲ್ಲೇ ಹಾನಂತ ಕಟ್ಟಿ ವಿಚಾರ ಮಾಡ್. ಹುಟ್ಟಿ ಬಂದೀಯ ಎಲ್ಲಕ್ಕಿಂತ ದೊಡ್ಡ ರೋಗ ಅನ್ನೋದು ಯಾವ್ದಂದ್ರ ನಾನು ನನ್ನದು, ನಾನು ನನ್ನದು. ಯಾವಾಗ್ಲೂ ನೋಡ್ರಿ, ದಿವಸದಾಗ 24 ತಾಸೊಳಗ ಮನುಷ್ಯನ ಆಲೋಚನೆ, ಮನುಷ್ಯನ ವಿಚಾರ, ಮನುಷ್ಯನ ದೇಣಿಕೆ ಎದ್ರ ಬಗ್ಗೆ ಇರ್ತದ? ನಾನು, ನಮ್ಮವರು, ನನ್ನದು. ಇದ್ರ ಬಿಟ್ಟು ಬೇರೆ ವಿಷಯನೇ ಇರಂಗಿಲ್ಲ. ನನ್ನದು ಹೆಂಗಾಗಿತ್ತು, ನನ್ನವ್ರದ್ದು ಹೆಂಗಾಗಿತ್ತು, ಮುಂದೆ ಏನ್ ಮಾಡಬೇಕು, ಯಾವಾಗ್ಲೂ ನಾನು ನನ್ನದನ್ನೇ ವಿಚಾರ ಮಾಡಿರ್ತದೆ. ಮಾಝ ಮಣ್ಣಿ ಬಾಬಾ ಪಡ್ತೋಸ್ತು ಪೇಚ. ಯಾಕಂದ್ರೆ ಇದು ನಿಜವಾಗ್ಲಿ ಈ ನಾನಪ್ಪ ಇರಲ್ಲ. ಇದ್ರ ಬಗ್ಗೆ ಒಂದು ಸಿದ್ದರಾಮೇಶ್ವರ ಮಾಡೋದು ಬಹಳ ಚಂದ ಕಥೆ ಹೇಳ್ತಾರೆ. ಪಿತ್ರಿ ದರ್ವಾದ ರಾಮನಲ್ಲಿ ಏನು ಯಾವ ಕಥೆ ಅದು? ಒಂದು ಹೈದರಾಬಾದ್ ನಲ್ಲಿ ಆಗಿದ್ದ ಘಟನಾ. ಅಂದ್ರೆ ಈ ನಾನಪ್ಪ ಹ್ಯಾಂಗಿರ್ತಾನ, ನಿಜವಾಗ್ಲೂ ಅವ್ನಿಗೇನು ಅಸ್ತಿತ್ವ ಇಲ್ಲ. ಆದ್ರೆ ಯಾವಾಗ್ಲೂ ಏನು ಮಾಡ್ಲಿ, ಹ್ಯಾಂಗ್ ಮಾಡ್ಲಿ, ಏನಾದಿತ್ತು, ಇದು ನಾನು ನಂದು. ಅಹಂ ಮಮೇತ್ಯಯಂ ಬಂಧಃ ನಾಹಂ ಮಮೇತಿ ಮುಕ್ತದ. ಆಚಾರ್ಯ ಹೇಳ್ತಾರೆ, ಶಂಕರಾಚಾರ್ಯರು, ನಾನು ನಂದು ಅನ್ನೋದೇ ನಿನಗೆ ಬಂಧನ, ನಾನು ನಂದು ಬಿಟ್ಟರೆ ನಿಜವಾಗ್ಲೂ ಮುಕ್ತಿ ಅಂತ. ಮಾಛ म्हणून बाबा पडतोस तू पेचात, यमराजा पुढ तुझ्या संगड कोणी नाही जात. पक्का समजून विचार कर, सोडून जातो सारे घर. ಮನಿ ಸೋಡಿನಿ ಜಾತೋ ಸಾರೆಗ. ಬಹಳ ಕಷ್ಟಪಟ್ಟು ಮನಿ ಕಟ್ಟಿಸಿರ್ತಾನ್ರಿ. ನೋಡ್ಬೇಕು ಏನ್ ಚಂದ ಮನಿ ಕಟ್ಟಿಸಿರ್ತಾನ. ಮದುವೆ ಮಾಡ್ಕೊಂಡು ಎಲ್ಲ ಚಂದ ಮನಿ, ಮಕ್ಳು ಸಂಸಾರ ಎಲ್ಲ ಚಂದ ಇರ್ತದ. ಫಸ್ಟ್ ಕ್ಲಾಸ್ ಏನ್ 5 ಸ್ಟಾರ್ ಹೋಟೆಲ್ ಇರುತ್ತೆ, ಮನಿ ಕಟ್ಟಿಸಿರ್ತಾನೆ. ಮಕ್ಕಳ ಮದುವೆ ಆಗಬೇಕು, ಇವ ಹೊರಗ, ಮಕ್ಕಳು ಒಳ. ಬಹಳ ಕಷ್ಟಪಟ್ಟಿರ್ತಾನ್ರಿ. ಪ್ರಾವಿಡೆಂಟ್ ಫಂಡ್ ಎಲ್ಲ, ಆಮೇಲೆ ಅಲ್ಲಿ ತಗೊಂಡು ಕೈಗಳ ತಗೊಂಡು ಒಟ್ಟು ಮನಿ ಚಂದ ಕಟ್ಸಿರ್ತಾನೆ. ವಯಸ್ಸಾದ್ಮೇಲೆ ಕಟ್ಟಿ ಹೊರಗಿರ್ತದ್ರಿ, ಒಂದು ತಟ್ಟು ಹಾಕುತ್ತಿರ ಕಟ್ಸಿರ್ತಾರ. ಬಂದವ್ರಿಗೆಲ್ಲ ನಿನ್ನ ಕಟ್ಸಿದ್ರೆ ನೀ ಯಾಕೆ ಕಟ್ಟಿ ಬಂತು? ಮತ್ತೆ ಭಾಳ ಚಲೋ ಜಮಖಾನೆ ಹಾಸಿರಂಗಿಲ್ಲ, ಹಳೆ ಕಟ್ಟ ಕೊಟ್ಟಿರ್ತಾರ. ವಯಸ್ಸಿದ್ದಾಗೆಲ್ಲ ನೋಡ್ಬೇಕಿದ ಮಾಜ ಹೆಂಗಿರ್ತದಂದ್ರೆ ಏಟ್ ನೋಡ್ಬೇಕಿದ. ಮೀಸಿನಲ್ಲಿ ಕೈ ಹಾಕಿ, ಯಾಕಪ್ಪ ಹಂಗ ಹೊಂಟಿಲ್ಲ, ಅವ್ರು ಕೇಳಿದ್ರಿ ಎಲ್ಲ ನೋಡ್ಬೇಕು. ಎಲ್ಲಾರು ಅಂದ್ರ ನಾ ಎಂತ ದೊಡ್ಡ ಮನುಷ್ಯ, ಎಲ್ಲಾರು ನಂಗೆ ಸಲಾಮ್ ಹೊಡಿಬೇಕು, ನಮಸ್ಕಾರ ಜನರಂದ್ರೆ ನೋಡ್ಬೇಕು. ಏನೋ ಏಟೈತಿ ನೋಡಿದ್ರೆ ಗಾಡಿ ಯಾರ್ದದ,
25 ಲಕ್ಷ ನಮ್ ಸಾವಿರ ಗೊತ್ತಿಲ್ಲ. 25 ಲಕ್ಷ ಕ್ಯಾಶ್ ಅಂಡ್ ಕ್ಯಾರಿ. ಯಾವ್ದು ಟಾಟಾ ಹ್ಯಾರಿಯರ್. ಕೈ ಹಾಕಿ ಬೇಡ ಯಾಕ. ಗಾಡಿ ಯಾರು ನಂದು. ಮನಿ 4 ಮಜಲ ಯಾರ್ದಾರ ಐತೇನು ಮನಿ ಹಿಂಗ ಬಿಜಾಪುರ್ನಾಗ? ಯಾರು ಕಟ್ಸಿದ್ದು? ನಾನ. ನೀವ ಪಗಾರ ಕೊಟ್ಟಿನಿ ಕಟ್ಟೋದೀಗ. ಮನಿ ನಂದು, ರಿಜಿಸ್ಟ್ರೇಷನ್ ತಗೊಂಡ್ರಿ ನಂದು, ಗಾಡಿ ನಂದು, ಮನ ಮಾಡಿ. ಅಲ್ಲಿ ನೋಡ್ರಿ ರಾಜ್ಕುಮಾರ್ ಗತೆ ಮಕ್ಕಳು. ಯಾರ ಮಕ್ಕಳು? ನಿಮ್ಮ ಹೊಲ 25 ಎಕರೆ. ಬಂಗಾರ ಬಂಗಾರ ಹೇಳಿದೀನಿ. ಹೆಂಗ ಮಾಡಿದವ್ರು ಯಾರ? ನಾನು ಮೊನ್ನೆ ಒಂದು ಶಾಲೆಯಲ್ಲಿ ಹೋಗಿದ್ದೆ. ಮುದುಕರು ಆಕ್ಟಿಂಗ್ ಮಾಡಂದ್ರೆ ಒಬ್ಬ ಹುಡುಗ ಹಿಂಗ್ ಮಾಡ್ಕೊಂಡು ಬಂದ. ಯಾಕತ್ತಮ್ಮ ಹಿಂಗೆ ಹೆಂಗ್ ಮಾಡ್ತಾರೆ? ಅವ್ರು ನಮ್ಮ ಅತ್ತಂತ ಹಿಂಗೆ ಅಳಗಾಡ್ತಾರೆ. ಕೇಳಿದೆ, ಹೆಂಗ್ ಮುದುಕರ ತಲೆ ಹಿಂಗೆ ಗೊಂಡ್ಕೊಂಡು ಅಳಗಾಡ್ತಿದ್ಲ ಯಾಕಪ್ಪ? ಯಾರು ಒಬ್ಬ ಚೂಟಿ ಹುಡುಗ ಇದ್ದ, ಭಾರಿ ಹುಷಾರಿದ್ದ. ಸರ್ ನಾನು ಹೇಳ್ತೀನಿ ಸರ್ ಅಂದ. ಯಾಕೆ? ಏನಿಲ್ರಿ, ಅಲ್ಲಿ ಒಂದು ನಟ್ ಬೋಲ್ಟ್ ಇರ್ತದ್ರಿ, ಡಿಲ್ಲ ಆಗಿರ್ತದ, ಅದಕ್ಕೆ ಯಾವ್ದು. ಬರೇ ಉತ್ತರ ಏನಂದ್ರ ವಯಸ್ಸಿದ್ದಾಗೆಲ್ಲ ದಿಮಾಗ್ ಮಾಡ್ಬೋದು. ನಾನು ನಂದು ಅಂದಿರ್ತಾನ. बुद्धिवंत यावाग रामनाम सत्य माझा माझा म्हणून बाबा पडतोस तू पेचाच यमराजा पुढे तुझ्या संगड कोणी नाही जात पक्का समजून विचार कर सोडून जातो सारे घर ಏನಿಷ್ಟು ಕಮಾಯಿ ಮಾಡಿರ್ತೀವಲ್ರಿ ಯಾವ್ದಾರ ನಮ್ ಸಂಗಡ ಒಯ್ಲಿಕ್ಕೆ ಆಗ್ತದೇನ್ರಿ ಹೋಗ್ಲಿ ಒಂದು ರೂಪಾಯಿದಾಗ ಒಂದು ಚಾರಣೆ ರೀ ಏನು ಒಂದು ಪೈಸಾನು ಒಯ್ಲಿಕ್ಕೆ ಆಗಿಲ್ಲ ಅಂದ್ರೆ ಇಷ್ಟು ದಡ್ಪಡಿಸ್ತೀನಿ ಭಗವಂತ ಏನಾದ್ರು ಒಂದು ಪ್ರೊವಿಷನ್ ಮಾಡಿದ್ದ ಏನಾದ್ರು ಒಂದು ಆಯ್ತಪ್ಪ ನೀವು ಎಷ್ಟು ಗಳಿಸ್ತೀರಿ ಅದ್ರೊಳಗೆ ನಾನು 10% ತಗೊಂಡ್ ಬರ್ರಿ ಅಂದ್ರೆ ಇನ್ನು ಎಷ್ಟು ಬೈಕೊತಿದ್ಯೋ ಬಡ್ಕೊತಿದ್ಯೋ सोडून जातो सारे घर संत समागम मिळून करतो जन्माचा उद्धार ಇಷ್ಟೆಲ್ಲ ಯೇಸ್ ಯಾಕೆ ಹೇಳೋದಂದ್ರ ಸಂತ ಸಮಾಗಮ ಸತ್ಸಂಗ ಒಳಗಿರ್ತಕ್ಕಂತ ಸುಖ ಆನಂದ ಸಮಾಧಾನ ಶಾಂತಿ ಬೇರೆ ಎಲ್ಲಿಯೂ ಇಲ್ಲ ಹುಟ್ಟಿ क्या लाए थे सिकंदर दुनिया से ले गए क्या आया था खाली हाथ जाएगा खाली हाथ ಇಷ್ಟೆಲ್ಲ ಇರಬೇಕಾದ್ರೆ ಬಂದಿದ್ದು ಖಾಲಿ ಹೋಗೋದು ಖಾಲಿ ನಿಜವಾಗಿಯೂ ಗಳಿಸಬೇಕಾದಂತದ್ದು ಯಾವಂದ್ರ ಧನವ ಗಳಿಸಬೇಕೆಂಬಾತು ಈ ಜನರಿಗೆ ಕಾಣಿಸದಂತಾತು ಧನವ ಗಳಿಸಬೇಕೆಂಬಾತು ಈ ಜನರಿಗೆ ಕಾಣಿಸದಂತಾತು ಅಂತಿಮ ಹರಿಹರ ಬ್ರಹ್ಮಾದಿಗಳು आध्यात्मिक धन समाधान रूपी धन ज्ञान रूपी धन शांति रूपी धन
ಅದನ್ನ ಗಳಿಸಿದ್ರೆ ಅದು ನಿಜವಾದ ಗಳಿಕೆ. ಇಲ್ಲಾಂದ್ರ ಏನು ಹ್ಯಾಂಗ ಬರ್ತದ ಹಂಗ ಹೋಗ್ತದ. ಮತ್ತೆ ನಿಜವಾಗ್ಲೂ ಕಾಯ್ದೆ ಯಾವುದು? ಏನು ಗಳಿಸ್ತೀವಲ್ಲ ಈ ಆಧ್ಯಾತ್ಮಿಕ ಧನ, ಅದನ್ನ ಗಳಿಸ್ಲಿಕ್ಕೆ ನಮ್ಮ ಪ್ರಯತ್ನ ಇರಬೇಕು. ಅದೇ ನಿಜವಾದ ಸಾಧನೆ. ಅಂತಹ ಸಾಧನೆ ನಿಮ್ ಕಡೆಗೆಲ್ಲ ಸದ್ಗುರು ಮಹಾರಾಜರು ದೇಹ ಬಿಟ್ಟು ಹೋದ್ರು ಕೂಡ 51 ವರ್ಷ ಆದ್ರೂ ಕೂಡ ಅಷ್ಟೇ ಶ್ರದ್ಧೆಯಿಂದ, ಭಕ್ತಿಯಿಂದ, ತನ್ಮಯತೆಯಿಂದ ಅವ್ರ ಹೆಸರಿನಲ್ಲಿ ಸಪ್ತಾಹನ ಮಾಡ್ಕೊಂಡು ಬಂದಿರ್ತಕ್ಕಂತಹ ಗುರುಬಾಪ ಪತ್ತಾರ್ ಅವರ ಕುಟುಂಬದವರು ನಿಜವಾಗ್ಲೂ ಇದು ಅನುಕರಣೀಯ ಮತ್ತು ಶ್ಲಾಘನೀಯ. ಎಲ್ಲ ಸಂತರು ಬರಬೇಕು, ಈ ರೀತಿಯ सत्संग ಆಗಬೇಕು. जो स्वतःसाठी जगला तर मेलास, दुसऱ्यांसाठी जगलास तर जगलास. ವಿ.ಸ. ಖಂಡೇಕರ್ ಹೇಳ್ತಾರ. ಯಾರು ಸ್ವಾಮಿ ವಿವೇಕಾನಂದರು ಹೇಳ್ತಾರ, ದ ಲೈಫ್ ಇಸ್ ಶಾರ್ಟ್, ದ ವ್ಯಾನಿಟೀಸ್ ಆಫ್ ದ ವರ್ಲ್ಡ್ ಆರ್ ಟ್ರಾನ್ಸಿಯಂಟ್, ದೋಸ್ ಅಲೋನ್ ಲಿವ್ ಹು ಲಿವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್. ಹಾಗೆ ಇನ್ನೊಬ್ಬರಿಗಾಗಿ, ಪರರಿಗಾಗಿ ನಮ್ಮ ಬದುಕು, ಇನ್ನೊಬ್ಬರಿಗಾಗಿ ಏನ್ ಮಾಡ್ತೀವಲ್ಲ ಅದು ನಿಜವಾದ ನಾವು ಗಳಿಸ್ದಂಗ. ಸಲುವಾಗಿ ಎಷ್ಟು ಬಡ್ಕೊಂಡು ಮಾಡಿದ್ರು ಮಕ್ಕಳು ಏನು ಬಾ ಮಾಡ್ದೊಡ್ ಮಕ್ಕಳನ್ನ ಬೆಳೆದಿವಿ, ಏನು ಬಾ ದೊಡ್ಡ ಮಾಡಿದ್ವಿ, ಜಗತ್ತು ಹೊತ್ತ ಏನ್ ಮಾಡ ಎಷ್ಟು ಬಡ್ಕೊಂಡು ಮಾಡಿದ್ವಲ್ಲ ಹಣೆ ಬಾರ ಅಷ್ಟೇ. ನಿರ್ವಾದ ಕಳಿಸಬೇಕಾಗಿದ್ದು ಈ ಆತ್ಮಧನ. ಅಂತಹ ಆತ್ಮಧನ ಸದ್ಗುರು ಮಹಾರಾಜರ ಕೃಪೆಯಿಂದ ಎಲ್ಲರ ಒಳಗೆ ಅದನ್ನ ಸ್ವಲ್ಪ ಅಭಿವ್ಯಕ್ತ ಆಗಬೇಕಾಗಿದೆ, ಮ್ಯಾನಿಫೆಸ್ಟ್ ಆಗಬೇಕಾಗಿದೆ. ಅಂತಹ ಪ್ರಯತ್ನದಲ್ಲಿ ನಾವು ನೀವು ನಿರತರಾಗೋಣ. ಆತ್ಮೀಯರೇ, ನಮ್ಮ ಸಮರ್ಥ ಸದ್ಗುರು ಮಹಾರಾಜರು ಸ್ಥಾಪಿಸಿದ ಭಾರತೀಯ ಸುರಾಜ್ಯ ಸಂಸ್ಥೆ ಅದಕ್ಕೆ 30 ವರ್ಷ ಆಯಿತು. ಅದರ ಸವಿ ನೆನಪಿನಲ್ಲಿ ಪ್ರತಿ ವರ್ಷವೂ ಮಾಡ್ತಿರ್ತೀವಿ. SSLC ಮಕ್ಕಳಿಗೆ, 10ನೇ ತರಗತಿಯ ಮಕ್ಕಳಿಗೆ ಅಭ್ಯುದಯ ಶಿಬಿರ ಅಂತ, ಅಂದ್ರೆ ಅವ್ರಿಗೆ ಹೌ ಟು ಫೇಸ್ ಎಕ್ಸಾಮ್, ಪರೀಕ್ಷೆಯನ್ನ ಹೇಗೆ ಎದುರಿಸಬೇಕು, ವಾಟ್ ನೆಕ್ಸ್ಟ್ ಆಫ್ಟರ್ SSLC, 10ನೇ ಆದ್ಮೇಲೆ ಏನೇನು ನಾವು ಕಲಿಯೋದಕ್ಕೆ ಇದೆ ಅಥವಾ ಏನೇನು ಕಲಿಬಹುದು, ಆಮೇಲೆ ಮಾರಲ್ ವ್ಯಾಲ್ಯೂಸ್, ನಮ್ಮ ಸಂಸ್ಕಾರ, ನಮ್ಮ ರೀತಿ ನೀತಿ, ಭಾರತೀಯತೆ, ನಮ್ಮ ಸಂಸ್ಕೃತಿ, ಇದರ ಬಗ್ಗೆ ತಿಳಿಸ್ಕೊಡೋದು. ಹಾಗೂ ಜನರಲ್ ಮೋಟಿವೇಶನ್, ಅಂದ್ರೆ ನಾವು ಏನಾದರೂ ಮನುಷ್ಯರಾಗಿ ಹುಟ್ಟಿದ ಮೇಲೆ ಏನಾದರೂ ಸಾಧನೆ ಮಾಡಬೇಕು. ಇಂತಹ ನಿಟ್ಟಿನಲ್ಲಿ 1, 2, 3 ಜನವರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ನಿಮ್ಮೆಲ್ಲರ ಸಹೃದಯದ ಮಾರ್ಗದರ್ಶನ ಹಾಗೂ ಸಹಕಾರ ನಮ್ಮ ಜೊತೆಗೆ ಇರ್ತದಂತ ಭಾವಿಸ್ಕೊಂಡಿದ್ದೀವಿ. ಇದನ್ನ ಆಗ ಹೇಳ್ದಂಗ ಇದು ಹೇಳೋದು ಕೇಳೋದು ಅಲ್ಲ, ಇದು ಹೇಳೋದಂದ್ರೆ ಲೌಡ್ ಥಿಂಕಿಂಗ್. ಜೋರಾಗಿ ನಮ್ಮಷ್ಟಕ್ಕೆ ನಾವು ವಿಚಾರ ಮಾಡ್ತೀವಿ, ಮನಸ್ಸೊಳಗೆ ಮಾಡ್ತೀವಿ. ಲೌಡ್ ಥಿಂಕಿಂಗ್ ಅಂದ್ರೆ ಇನ್ನೊಬ್ಬರ ಮುಂದೆ ನಾವು ಮನಸ್ಸನ್ನ ತೋಡ್ಕೋತೀವಲ್ಲ, ಹಂಗೆ. ಹೀಗಾಗಿ ಎಲ್ಲರಿಗೂ ಎಲ್ಲ ವಿಷಯ ಗೊತ್ತದ. ಬಹಳ ಸಂತೋಷ ಆಯಿತು, ಎಲ್ಲ ಸಂತರ ದರ್ಶನ ಆಯಿತು. ಇಂತಹ ಸಪ್ತಾಹದಲ್ಲಿ 25 ವರ್ಷಗಳ ಹಿಂದೆ ಮೋಸ್ಟ್ಲಿ ಇನ್ನೂ ಬಹಳ ವರ್ಷ ಆಯ್ತು. ನಾನು ಸಣ್ಣವಿದ್ದೆ, ಏನು ಸಣ್ಣನೇ ಇದ್ದೀನಿ, ದೊಡ್ಡ ಆದರೂ ಸಣ್ಣನೇ. ಸಣ್ಣ ಹುಡುಗರು ಎಲ್ಲ ಕರ್ಕೊಂಡು ಬಂದಿದ್ದು ಬಹಳ ಸಂತೋಷ ಆಯಿತು. ತಮ್ಮೆಲ್ಲರ ಜೊತೆಗೆ 1 ಗಂಟೆ ಮಾಡಲಿಕ್ಕೆ ಅವಕಾಶ ಸಿಕ್ತು. ಸೇವೆಯನ್ನ ಸದ್ಗುರು ಮಹಾರಾಜರ ದಿವ್ಯ ಪಾದಕ್ಕೆ ಅರ್ಪಣೆ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಇಲ್ಲಿಯವರೆಗೆ ಪ್ರವಚನ ಮತ್ತು ಹಾಗೂ ಬಾರಣ